ಗೈಸ್, ಯಾವುದೇ ಫಂಕ್ಷನ್ಗೆ ಪೂಜಾರರು ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಗೈಸ್, ಗೌರಿ ಹಬ್ಬದ ಸ್ಪೆಷಲ್ ಮಿನಿ ವ್ಲಾಗಿಗೆ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನಮ್ಮ ಕಂಪ್ನಿಲಿ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಆಚರಿಸ್ತಾ ಇದ್ರು. ನಾನು ಈ ಥರ ಶಿಸ್ತಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಆದರೆ ನಾನು ಯೂನಿಫಾರ್ಮಲ್ಲಿ ಬಂದುಬಿಟ್ಟಿದ್ದೆ. ಇವರೆಲ್ಲ ಟ್ರೆಡಿಷ್ನಲಾಗಿ ಬಂದಿದ್ದು ನೋಡಿ ಪರ್ಮಿಷನ್ ತೊಗೊಂಡು ವಾಪಸ್ ಹೋಗಿ ಕ್ಲೀನಾಗಿ ರೆಡಿಯಾಗಿ ಬಂದೆ. ಅಷ್ಟರಲ್ಲೆಲ್ಲ ಡೆಕೋರೇಷನ್ ಕಂಪ್ಲೀಟ್ ಆಗಿತ್ತು. ನಾನು ಜೈ ಅಂತ ಕೆಲಸ ಸ್ಟಾರ್ಟ್ ಮಾಡಿ ಈ ಅರ್ಜೆಂಟಲ್ಲಿ ತಿಂಡಿನೇ ತಿಂದಿರಲಿಲ್ಲ. ಹೋಗಿ ತಿಂಡಿ ತಿಂದ್ಕೊಂಡು ಬರೋ ಅಷ್ಟರಲ್ಲಿ ಪಾಪ ಹೆಣ್ಮಕ್ಳು ಕಂಪ್ಲೀಟ್ ಡೆಕೋರೇಷನ್ ಎಲ್ಲ ಮುಗಿಸಿ ದೇವ್ರನ್ನ ಕೂರಿಸಿ ರೆಡಿ ಮಾಡಿ ಇಟ್ಟಿದ್ರು. ಪೂಜೆ ಒಂದು ಆಗಬೇಕಾಗಿತ್ತು. ನೋಡಿ, ಕಂಪ್ಲೀಟ್ ನಮ್ಮ ಗಣಪತಿನ ತೋರಿಸ್ತೀನಿ, ಡೆಕೋರೇಷನ್ ಎಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆ ಕ್ರೆಡಿಟ್ಸ್ ಕಂಪ್ಲೀಟ್ ಇವ್ರಿಗೆ. ಎಲ್ಲರೂ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ, ಇವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಬಂದ ತಕ್ಷಣ ಸರಿಯಾಗಿ ಬೈಸ್ಕೊಂಡು ನಮ್ಮ ಪೂಜಾರರು ಈ ಥರ ರೆಡಿಯಾಗಿ ಬಂದರು. ಗಳ ಅಂತ ಪೂಜೆ ಮುಗಿಸಿ ಪಟಾರ್ ಅಂತ ಫೋಟೋ ಹೊಡ್ಕೊಂಡು ಚರ್ಪಿಗೆ ಯಾವ ರೇಂಜಿಗೆ ಮುಗಿಬಿದ್ದು ಹೋಯ್ತವ್ರೆ ಅಂತ ನೋಡಿ. ಇಲ್ಲಿ ಕೈಯಲ್ಲಿ ಮೂರು ಹಣ್ಣು ಹಿಡ್ಕೊಂಡು ನನಗೆ ಸಿಗಲಿಲ್ಲ, ಆದರೆ ನಮ್ಮ ಶಿವಣ್ಣ ಕೈಯಲ್ಲಿತ್ತು, ನಮಗೂ ಶೇರ್ ಮಾಡಿ ಕೊಟ್ಟರು. ಪ್ರಸಾದನ ತಿನ್ಕೊಂಡು ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಆಮೇಲೆ ಅಫಿಷಿಯಲಾಗಿ ಒಂದು ಪ್ರಸಾದ ಇತ್ತು, ಅದನ್ನು ತಿನ್ಕೊಂಡು ಊಟ ಮಾಡಲೇಬೇಕಲ್ಲ ಅಂತ ನಮ್ಮ ಮೈತ್ರಿ ಕೆಫೆಗೆ ಹೋಗಿ ಊಟನ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಶಂಕರು ಎಲ್ಲ ಬಂದಿದ್ರು. ಎಲ್ಲರೂ ಊಟ ಮುಗಿಸ್ಕೊಂಡು ಸಂಜೆ ನಾನು ಶಂಕರು ಮೆಟ್ರೋ ಕಡೆ ಹೊರಟ್ವಿ. ಏನು ಸಿಕ್ಕಾಪಟ್ಟೆ ಜನ, ನೀವೇ ನೋಡಿ. ಇವರೆಲ್ಲ ಎಲ್ಲಿ ಊರಿಗೆ ಹೋಯ್ತಾವ್ರೋ ಎಲ್ಲಿ ಓಡಾಡ್ತಾರೋ ಗೊತ್ತೇ ಆಗ್ತಾಯಿಲ್ಲ. ಈ ರಶಲ್ಲಿ ನಾನು ಊರಿಗೆ ಹೋಗಿ ನಮ್ಮ ಅಮ್ಮಂಗೆ ಹೋಗಿ ಮಾತಾಡಿಸ್ದೆ. ನನ್ನ ಹೊಸ ಗೆಟಪ್ನ ನೋಡಿ ಏನಂದ್ರು ಅಂತ ನೀವೇ ನೋಡಿ. ಕಾಣಿಸ್ತಾ ಇದೆ ನನಗೆ? ಎಲ್ಲ ಫುಲ್ ತೆಗ್ಬಿಟ್ಟಿದ್ಯಾ? ಇಷ್ಟು ಮಾತ್ರ ಬಿಟ್ಕೊಂಡಿದ್ಯಾ? ಯಾ. ಆಮೇಲೆ ಪಟ್ಟಂತ ಫ್ರೆಶ್ ಅಪ್ ಆಗಿ ಹಬ್ಬದ ಊಟ ಮಾಡಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೇಗ ಫಾಲೋ ಮಾಡ್ಕೊಳ್ರಪ್ಪ.